ನೀನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನೀನು ನನ್ನನ್ನು ಮಾತಾಡ್ಸೋದಿರಲಿ, ನೀನು ಮಾಡಿರೋ ತಪ್ಪಿಗೆ ನನ್ನನ್ನು ಮುಟ್ಟೋ ಅಧಿಕಾರ ಕೂಡ ನಿನಗಿಲ್ಲ. ನೀನು ಹಾಕೊಂಡು ಹೋಗ್ತಿದ್ದ ಶೂಗೆ ಪಾಲಿಶ್ ಮಾಡ್ಕೊಡ್ತಾ ಇದ್ದೆ ನಾನು. ನೀನು ಹೋಗೋದನ್ನ ಹೆಮ್ಮೆಯಿಂದ ನೋಡ್ತಾ ಇದ್ದೆ ನಾನು. ಇವತ್ತು ನನ್ನ ಮಾನನ 3 ಕಾಸು ಹರಾಜ್ ಹಾಕಿದ್ಯಾ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನಿನಗಲ್ಲ ಶಿಕ್ಷೆ, ನಾನೇ ಶಿಕ್ಷೆ ಕೊಡ್ಕೊತೀನಿ. ನಾವು ನರಸಿಂಹ, ಈಗ ನೀನ್ ಸಮಾಧಾನ ಆಯ್ತೇನೋ? ನೀನ್ ಪೊಲೀಸ್ ಆಗ್ತೀಯ ಅಂತ ನಮ್ಮಣ್ಣ ಬೆಟ್ಟದ ಸಾಹಸಿ ಕಟ್ಕೊಂಡಿದ್ದ. ನೀನು ಅವನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೋ, ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿ. ನರಸಿಂಹ, ನಿಮ್ಮಪ್ಪನಿಗೆ ಈ ರೀತಿ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗೋ ಮನಸ್ಸು ಬಂತು ನಿನಗೆ? ಮಾವ, ನರಸಿಂಹ ಈ ವಿಷಯದಲ್ಲಿ ತಪ್ಪು ಮಾಡಿರ್ಬೋದು ನಿಜ, ಆದ್ರೆ ಆ ತಪ್ಪನ್ನು ತಿದ್ಕೊಳಕ್ ಒಂದು ಅವಕಾಶ ಮಾಡ್ಕೊಡಿ ಪ್ಲೀಸ್. ಆದ್ರೂ ಅವ ಎದಕ್ ಸತ್ಯ ಮುಚ್ಚಿಟ್ಟಾನ ಅನ್ನೋದು ಗೊತ್ತಿಲ್ರಿ. ಅದಕ್ಕೆಲ್ಲ ಕಾರಣ ಆ ಸಂಜನಾ. ಅವ್ನು ಮತ್ತೆ ಎಕ್ಸಾಮ್ ಬರ್ತು ಪಾಸ್ ಆಗಿ ಪೊಲೀಸ್ ಆಗೇ ಆಗ್ತಾನೆ. ಪ್ಲೀಸ್ ಮಾವ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಅವನಿಗೆ ಕ್ಷಮಿಸಿ ಪ್ಲೀಸ್. ನರಸಿಂಹ ಈ ಥರ ತಪ್ಪು ಮಾಡೋದಕ್ಕೆ ನೀನು ಕಾರಣ. ನಡಿ ಮನೆಯಿಂದ ಆಚೆಗೆ. ನಡಿ. ನೋಡು, ನೀನಾಗಿ ನೀನೇ ಮನೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬಲವಂತದಿಂದ ನಿನ್ನನ್ನ ಮನೆಯಿಂದ ಹೊರ ಹಾಕ್ಬೇಕಾಗತ್ತೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ನೋಡಮ್ಮ, ನನ್ನ ಮಗ ನಿನ್ನಿಂದ ಫೇಲ್ ಆದ ಅನ್ನೋದನ್ನ ನಾನು ಖಂಡಿತ ನಂಬಲ್ಲಮ್ಮ. ನೀನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗಡೆ ಹೋಗಬಾರ್ದು. ಪಾಪ ರೀ, ನಮ್ಮನ್ನೇ ನಂಬ್ಕೊಂಡು ತವ್ರ ಮನೆ ಬಿಟ್ಟು ನಮ್ಮನೆಗೆ ಬಂದಿದ್ದಾಳೆ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಈ ವಿಷಯದಲ್ಲಿ ಯಾರೇ ಆಗ್ಲಿ ತಲೆ ಹಾಕೋದು ನನಗೆ ಇಷ್ಟ ಆಗಲ್ಲ. ಸರಿ, ನಾನು ಒಪ್ಕೊಳ್ತೀನಿ. ಅವತ್ತು ನಿಮ್ಮ ಮಗನಿಗೆ ಹೊಟ್ಟೆಗೆ ಏಟಾದಾಗ್ತಾನೆ ಇವಳು ಅವನ ಬದಲಾಗಿ ಪರೀಕ್ಷೆ ಬರೆದ್ಲು, ಹೌದ್ ತಾನೆ? ಅವನೇನು ಹೇಳಿದ್ಲು, ಇವಳೇನು ಅರ್ಥ ಮಾಡ್ಕೊಂಡ್ಲು, ಇಲ್ಲ ಏನೋ ಒಂದು ಆಗೋಯ್ತು, ಅದು ಆಗೋಯ್ತು. ಆದ್ರೆ ಒಂದು ವಿಷಯ ಹೇಳ್ತೀನಿ, ನರಸಿಂಹ ಫೇಲ್ ಆಗಲಿ ಅನ್ನೋ ಉದ್ದೇಶ ಇವಳು ಖಂಡಿತ ಇಲ್ಲ ರೀ. ಇವಳು ಖಂಡಿತ ಇಲ್ಲ. ಅವನ ಪ್ರೀತಿಗಾಗಿ ಹಾತೊರಿತಿದ್ದಾಳೆ. ಅವನ ಪ್ರೀತಿ ಜೊತೆಗೆ ನಮ್ಮೆಲ್ಲರ ಪ್ರೀತಿಗಾಗಿ ಹಾತೊರಿತಿದ್ದಾಳೆ ಅವಳು. ಅಪ್ಪ ಅಮ್ಮನ ಬಿಟ್ಟು ನಮ್ಮ ಮನೆಗೆ ಬಂದು ಸೇರಿದ್ದಾಳೆ.
ಮುಸ್ಸಂಜೆ ಹೊತ್ತಿನಲ್ಲಿ ಇಂಥ ಮಹಾಲಕ್ಷ್ಮಿನ ಹೊರಗಡೆ ಹಾಕ್ತೀನಿ ಅಂದರೆ ಇದು ಯಾವ ನ್ಯಾಯ ಹೇಳಿ? ಆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನ? ಅಂದ್ರೆ ನೀ ಹೇಳ್ತಿರೋದೇನು? ಇವತ್ತು ಬೇಡ, ನಾಳೆ ಮನೆಯಿಂದ ಹೊರಗಡೆ ಹಾಕಿ ಯಾವತ್ತೂ ಹೊರಗಡೆ ಹಾಕೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀರಾ ನೀವು. ಇವಳು ಇಲ್ಲೇ ಇದ್ರೆ ಇನ್ನೇನೆ ಅನಾಹುತ ಮಾಡ್ತಾಳೋ ಗೊತ್ತಿಲ್ಲ. ಈಗಲೇ ಮನೆಗೆ ಆಚೆ ನಡಿ ನೀನು. ನನ್ನ ತಂಗಿನ ದಯವಿಟ್ಟು ಹೊರಗಡೆ ಕಳಿಸ್ಬೇಡಿ. ಅವಳೇನು ತಪ್ಪು ಮಾಡಿರಲ್ಲ. ಅವಳಿ ಮನೇಲಿಲ್ಲ ಅಂದರೆ ನಾನು ಇಲ್ಲಿ ಇರಲ್ಲ. ಕೇಳಿದ್ರ? ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಆಯ್ತು ಮಾವ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಖಂಡಿತ ಈ ಮನೆಯಿಂದ ಹೊರಗಡೆ ಹೋಗ್ತೀನಿ. ಆದ್ರೆ ನರಸಿಂಹನ್ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ ಮಾವ. ಅವನು ಮೋಸನೂ ಮಾಡಿಲ್ಲ. ನರಸಿಂಹ ನಿನ್ ಗಂಡ ಅಂದ್ಮೇಲೆ ನಾನ್ ಯಾಕ ರೀತಿ ನಡ್ಕೊಳ್ಳಿ? ನರಸಿಂಹ ಮಾತ್ರ ಅಲ್ಲ, ನಿಮ್ಗೆಲ್ರೂ ನಾನು ನನ್ನೋರು ಅಂತ ಅನ್ಕೊಂಡಿದ್ದೀನಿ. ಈ ವಿಷಯ ನಾನು ನಿಮ್ಗೂ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ತಿಳಿಸಕ್ಕಾಗ್ಲಿಲ್ಲ. ಕ್ಷಮಿಸ್ಬೇಡಿ. ನನ್ನ ಫೇಕ್ ಸರ್ಟಿಫಿಕೇಟ್ ವಿಚಾರ ಗೊತ್ತಿದ್ದು ನನಗೂ ಸಂಜನಾಗೆ ಮಾತ್ರ. ಅಂದರೆ ಸಂಜನಾನೇ ಅಪ್ಪನಿಗೆ ಹೇಳಿದಾಳೆ. ಇಷ್ಟು ದಿನ ಒಳ್ಳೊಳ್ಳೆ ಥರ ಇದ್ದು ಈ ರೀತಿ ಮಾಡಿಬಿಟ್ಲಾ? ಇವಳನ್ನು ನಂಬಿದ್ದೆ ದೊಡ್ಡ ತಪ್ಪಾಯಿತು. ನರಸಿಂಹ, ನೀನಾದರೂ ಹೇಳು, ಅವಳದೇನು ತಪ್ಪಿಲ್ಲ ಅಂತ. ಮನೇಲಿ ಯಾಕೆ ಫೇಲ್ ಆದೆ, ಹೆಂಗೆ ಫೇಲ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಪ್ಪನ ಮಾತಿಗೆ ನಾನು ಎದುರು ತಗೊಳ್ಳಲ್ಲ. ಇವಳು ಪರೀಕ್ಷೆಯಲ್ಲಿ ಸರಿಯಾಗಿ ಬರ್ದಿದ್ರೆ ತಾನೇ ಇವ್ನು ನರಸಿಂಹ ಪಾಸ್ ಆಗೋದು. ಫೇಲ್ ಮಾಡಿಸೋದೇ ಅವಳ ಉದ್ದೇಶ ಆಗಿತ್ತು. ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿರೋದು ಅವಳೇ.